ಸರ್, ಕಾಂಗ್ರೆಸ್ ಅಲ್ಲಿ ಮಿನಿಸ್ಟರ್ ಪದವಿ ಬರಬೇಕಾದ್ರೆ ಅಥವಾ ಸಿಎಂ ಆಗಬೇಕಾದ್ರೆ 500 ಕೋಟಿ ರೂಪಾಯಿ ಕೊಡಬೇಕು ಅಂತ ನಾವು ಪಂಜಾಬ್ ರಾಜ್ಯಾಧ್ಯಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ 500 ಕೋಟಿಯನ್ನ ಕೊಟ್ಟರೆ ಮಾತ್ರ ಸಿಎಂ ಮಾಡ್ತಾರಂತೆ. ಸಿಎಂ ಸೀಟ್ಗೆ ಹೈಕಮಾಂಡ್ಗೆ 500 ಕೋಟಿಯನ್ನ ಕೊಡಬೇಕು. ಹಾಗಾದರೆ ಡಿ ಕೆ ಶಿವಕುಮಾರ್ ಬಳಿ 500 ಕೋಟಿ ಇಲ್ವಾ? ಪಕ್ಷಕ್ಕಾಗಿ ಡಿ ಕೆ ಶಿವಕುಮಾರ್ 500 ಕೋಟಿ ಏನು ಎಷ್ಟೆಷ್ಟೋ ಕೆಲಸಗಳನ್ನು, ದೊಡ್ಡ ದೊಡ್ಡ ಕೆಲಸಗಳನ್ನು, ಬೆಲೆ ಕಟ್ಟಲಾಗದ ಕೆಲಸಗಳನ್ನು ಮಾಡಿಲ್ವಾ? ಡಿ ಕೆ ಶಿವಕುಮಾರ್ಗೆ ಕೂಡ ಇದೇ ಕಂಡೀಷನನ್ನು ಹಾಕಲಾಗಿತ್ತಾ? ಯಾಕಂದರೆ ಈ ಪ್ರಶ್ನೆಯನ್ನು ಕಾಂಗ್ರೆಸ್ ನಾಯಕಿಯೊಬ್ಬರ ಪತ್ನಿ ಹೇಳ್ತಾ ಇರೋದ್ರಿಂದ ಈಗ ಇದು ಸುದ್ದಿಗೆ ಗ್ರಾಸ ಆಗಿದೆ. ಇದೇ ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡ ಮಾಧ್ಯಮದವರು ಕೇಳಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಚರ್ಚೆಯಲ್ಲಿರುವಾಗ ಇವತ್ತಿನಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ಕೂಡ ನಡೀತಾ ಇರುವಾಗ ಕಾಂಗ್ರೆಸ್ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸ್ವಲ್ಪ ಮುಂದೆ ಹೋಗಿದೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಕೂಗೆದ್ದಿತ್ತು. ಅದು ಸ್ವಲ್ಪ ಈ ಅಧಿವೇಶನದ ನಂತರ ಮತ್ತೆ ಚರ್ಚೆಗೆ ಬರಬಹುದು. ಹೈಕಮಾಂಡಲ್ಲಿ ಸೋನಿಯಾ ಗಾಂಧಿ ಅವರು ಈಗ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದರ ನಡುವೆನೇ ಕಾಂಗ್ರೆಸ್ನ ಪಂಜಾಬ್ನಲ್ಲಿರುವಂಥ ಕಾಂಗ್ರೆಸ್ನ ಮಾಜಿ ನಾಯಕ, ಮಾಜಿ ಕ್ರಿಕೆಟಿಗ ನವಜೋತ್ ಸಿಂಗ್ ಸಿದ್ದು ಅವರ ಪತ್ನಿ ನವಜೋತ್ ಕೌರ್ ಅವರು ಕಾಂಗ್ರೆಸ್ನಲ್ಲಿ 500 ಕೋಟಿ ಕೊಟ್ಟಿದ್ರೆ ನವಜೋತ್ ಸಿಂಗ್ ಸಿದ್ದು ಅವ್ರನ್ನ ಸಿಎಂ ಮಾಡ್ತಾ ಇದ್ರು. ನಮ್ಮ ಹತ್ರ 500 ಕೋಟಿ ಇರಲಿಲ್ಲ, ಹಾಗಾಗಿ ಸಿಎಂ ಆಗೋಕ್ಕಾಗಲಿಲ್ಲ ಅಂತ ಹೇಳಿರುವಂಥ ಹೇಳಿಕೆ ಭಾರಿ ವೈರಲ್ ಆಗ್ತಾ ಇದೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡ ಬೆಂಗಳೂರಿನಲ್ಲಿ ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಅವರು ಇದೆಲ್ಲ ನಾನ್ಸೆನ್ಸ್ ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆದರೆ ಯಾವುದೇ ಸ್ಥಾನಕ್ಕೆ ಹೈಕಮಾಂಡನ್ನು ಒಲಿಸೋದು, ಹೈಕಮಾಂಡ್ಗೆ ಬೇಕಾದ್ದನ್ನು ಮಾಡಿಕೊಡೋದು ಕೂಡ ಸಹಜ, ಅಷ್ಟೇ ಮುಖ್ಯ ಆಗಿರುತ್ತೆ ಅನ್ನೋದು ಬಹಳ ಬಾರಿ ಪ್ರೂವ್ ಆಗಿದೆ. ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ತಾನು ಅರ್ಹ ಅಂತ ಪ್ರೂವ್ ಮಾಡ್ಕೋತಾರೆ ಅಂದರೆ, ತನ್ನನ್ನು ತಾನು ಆ ಸ್ಥಾನಕ್ಕೆ ಬಿಂಬಿಸ್ಕೊಳ್ತಾರೆ ಅಂದರೆ ಪಕ್ಷಕ್ಕಾಗಿ ಅಷ್ಟನ್ನು ಅವರು ಕೊಡುಗೆ ಕೊಟ್ಟಿದ್ದಾರೆ. ಅದು ಹಣದ ರೂಪದಲ್ಲಿರಬಹುದು. ಅದಕ್ಕೇನೆ ಅವರು ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಈಗ ಕೂಡ ಅವ್ರನ್ನ ವಿಚಾರಣೆಗೆ ಗುರಿ ಮಾಡಿ CBI ಮತ್ತೆ ಕರೀತಾ ಇದೆ. IT, ED ಇವೆಲ್ಲ ಕೂಡ ಶಿವಕುಮಾರ್ ಅವ್ರನ್ನ ಜರ್ಜರಿತ ಮಾಡಿದೆ. ಯಾಕಂದರೆ ಅವರು ದೇಣಿಗೆಯಾಗಿ ಕೋಟಿಗಟ್ಟಲೆ ಹಣವನ್ನು ಅವರು ಡಿ ಕೆ ಸುರೇಶ್ ಅವರು ಕೊಟ್ಟಿದ್ದರು ಅನ್ನೋದು. ಈಗ ಅವರು ಪಕ್ಷಕ್ಕೆ 500 ಕೋಟಿ ಕೊಟ್ಟರೆ ಅವ್ರನ್ನ CM ಮಾಡ್ತಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಬಳಿ 500 ಕೋಟಿ ಇಲ್ವಾ? ಖಂಡಿತ ದೇಶದ ಅತ್ಯಂತ ಶ್ರೀಮಂತ ಶಾಸಕರು, 1000 ಕೋಟಿಗಿಂತ ಹೆಚ್ಚಿನ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿರುವಂಥ ಡಿ ಕೆ ಶಿವಕುಮಾರ್ 500 ಕೋಟಿ ಕೊಟ್ಟು CM ಆಗಬಹುದು. ಆದರೆ ಇದು ಕರ್ನಾಟಕದ ಲೆಕ್ಕಾಚಾರ ಅಲ್ಲ. ಕರ್ನಾಟಕ ಇನ್ನೂ ಹೆಚ್ಚಿನ ಕೊಡುಗೆಯನ್ನು ಕೇಂದ್ರ ಕಾಂಗ್ರೆಸ್ಗೆ ಕೊಡ್ತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಕರ್ನಾಟಕವೇ ಅತ್ಯಂತ ದೊಡ್ಡ ರಾಜ್ಯ, ATM ಅಂತ ಹೇಳ್ತಾರೆ. ಇಲ್ಲಿ ವಯನಾಡ್ನಲ್ಲಿ ಆನೆ ಹಾನಿಯಿಂದಾಗಿ ಯಾರಾದರೂ ಪ್ರಾಣ ಕಳ್ಕೊಂಡ್ರೆ ಕರ್ನಾಟಕ ಕಾಂಗ್ರೆಸ್ನಿಂದ ಅಲ್ಲಿಗೆ ಪರಿಹಾರ ಕೊಡ್ತಾರೆ. ಯಾಕಂದರೆ ಆನೆ ಕರ್ನಾಟಕದ್ದು ಅಂತ ತಮಾಷೆ ಕೂಡ ಆಗಿತ್ತದು. ಯಾಕೆಂದರೆ ರಾಹುಲ್ ಗಾಂಧಿ ಕ್ಷೇತ್ರ ಆಗಿತ್ತು. ಕಳೆದ 2023ರಲ್ಲಿ ಚುನಾವಣೆಗಿಂತ 6 ತಿಂಗಳು ಮೊದಲು 24ರಲ್ಲಿ ಇದು ಆದಂಥ ಘಟನೆ. ಹಾಗಾಗಿ ಕರ್ನಾಟಕವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ATM ಅಂತ BJP ಅವರು ಹೇಳ್ತಾರೆ. ರಾಜ್ಯದ ಹಣ ದೇಶದಲ್ಲಿ ಎಲ್ಲೇ ಚುನಾವಣೆ ಆದರೂ ಕೂಡ ಅಲ್ಲಿಗೆ ವರ್ಗಾವಣೆ ಆಗುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ಕಳೆದ ತೆಲಂಗಾಣ ವಿಧಾನಸಭಾ ಚುನಾವಣೆ ಆದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನು ಭಾರೀ ಸದ್ದು ಮಾಡಿತ್ತು ವಾಲ್ಮೀಕಿ ಹಗರಣ, ಆ ವಾಲ್ಮೀಕಿ ಹಗರಣದ ಹಣ ಅಲ್ಲಿಗೆ ಹೋಯಿತು, ಲೋಕಸಭಾ ಚುನಾವಣೆಗೆ ಹೋಯಿತು. ಈ ರೀತಿ ಚರ್ಚೆ ಆಗಿತ್ತು. ತೆಲಂಗಾಣ ಹಾಗೆ ಲೋಕಸಭಾ ಚುನಾವಣೆಗಳು ಆದಂಥ ಸಂದರ್ಭದಲ್ಲಿ 2024ರಲ್ಲಿ ವಾಲ್ಮೀಕಿ ಹಗರಣದ ಹಣ ಆಂಧ್ರಕ್ಕೆ ಹೋಗಿದೆ ಅನ್ನೋದೇ ಭಾರಿ ದೊಡ್ಡ ಸುದ್ದಿಯಾಗಿತ್ತು. ಹಾಗಾಗಿ ರಾಜ್ಯದಲ್ಲಿ CM ಚೇರ್ಗೆ ಎಷ್ಟು ಹಣ ಕೊಡಬೇಕು ಅನ್ನೋದು ಈಗ ಪಂಜಾಬ್ನ ನವಜೋತ್ ಸಿಂಗ್ ಸಿದ್ದು ಅವರ ಪತ್ನಿ ಹೇಳಿದ ನಂತರ ಇದು ತೀವ್ರ ಕುತೂಹಲವನ್ನು ಮೂಡಿಸಿದೆ. ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಮಾಧ್ಯಮಗಳ ಮುಂದೆ ಈ ಪ್ರಶ್ನೆ ಇದೆ. ಸರ್, ಕಾಂಗ್ರೆಸ್ ಅಲ್ಲಿ ಮಿನಿಸ್ಟರ್ ಪದವಿ ಬರಬೇಕಾದ್ರೆ ಅಥವಾ CM ಆಗಬೇಕಾದ್ರೆ 500 ಕೋಟಿ ರೂಪಾಯಿ ಕೊಡಬೇಕು ಅಂತ ನವಜೋತ್ ಸಿಂಗ್ ಸಿದ್ದು ಅವರ ಪತ್ನಿ ಆರೋಪ ಪಂಜಾಬ್ ರಾಜ್ಯಾಧ್ಯಕ್ಷ. ಒಳ್ಳೆ ಮೆಂಟಲ್ ಹಾಸ್ಪಿಟಲ್ಗೆ ಕರ್ನಾಟಕದ್ದು ಮೆನ್ಷನ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಹೈದರಾಬಾದಲ್ಲಿ ಒಂದು ಗ್ಲೋಬಲ್ ಸಮಿಟ್ ಏನೋ ಒಂದು ಮಾಡ್ತಾ ಇದ್ದಾರೆ. ನಾನು ಕರೆದಿದ್ದಾರೆ, ನಮ್ಮ ನೈಬರಿಂಗ್ ಸ್ಟೇಟು, ನಮ್ಮ ಫ್ರೆಂಡ್ಲಿ ಸ್ಟೇಟು. ಸೊ ಆ ದೃಷ್ಟಿಯಿಂದ ಅಟೆಂಡ್ ಮಾಡೋಕ್ಕೆ ನಾನು ಕೆಲವು ಆಫೀಸರ್ಸು ಹೋಗ್ತಾ ಇದ್ದೀವಿ. ಸೊ ಅಷ್ಟಿದೆ, ಮಿಕ್ಕಿದೇನೂ ಇಲ್ಲ. ಆಮೇಲೆ ಅದೆಲ್ಲ ಮಾತಾಡೋಣ.